ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲಿಬಾಳೆ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಅಂದರೆ ಬಿ ಎಸ್ ಸೆಕೆಂಡ್ ಸೆಮ್ SCP ಅಂದರೆ ಬಿ ಎಸ್ ಸೆಕೆಂಡ್ ಸೆಮ್ ಬರ್ತಕ್ಕಂಥ ಬಿ ಎಸ್ ಸೆಕೆಂಡ್ ಸೆಮ್ ಸಮಗ್ರ ಅರ್ಥಶಾಸ್ತ್ರ ಮ್ಯಾಕ್ರೋ ಎಕನಾಮಿಕ್ಸ್ನ ಸಿಲಾಬಸ್ ಮೇಲೆ ವಿವರಿಸ್ತಾ ಹೋಗ್ತಾ ಇದ್ದೀನಿ. ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಪ್ರಥಮವಾಗಿ ಏನು ಪರಿವಿಡಿಯೊಳಗೆ ಏನು ಸಿಗ್ತದೆ ಅಂದರೆ ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಒಂದು ಸ್ಥೂಲ ನೋಟ ಅಂತ ಹೇಳ್ತಾರೆ. ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದ ಅರ್ಥ, ವ್ಯಾಪ್ತಿ ಮತ್ತು ವಿಧಗಳು 1ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು. ಮತ್ತು ಅದರಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಮತ್ತು ಮಿತಿಗಳು. ನಂತರ ಸಮಗ್ರ ಅರ್ಥಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು. ಅದರಲ್ಲಿ ಪ್ರಥಮ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಬರ್ತದೆ. ಅಂದ್ರೆ ಅದರ ಅರ್ಥ ಆಗಲಿ, ವ್ಯಾಪ್ತಿ ಆಗಲಿ, ವಿಧಗಳು ಮತ್ತು ಅದರ ಪ್ರಾಮುಖ್ಯತೆ, ಮಿತಿಗಳು ಮತ್ತು ಸಮಗ್ರ ಅರ್ಥಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ವಿವರಿಸಲಾಗುತ್ತದೆ. ಇದು ಪ್ರಥಮ ಅಧ್ಯಾಯದಲ್ಲಿ ಬರತಕ್ಕಂಥದ್ದು. ಇನ್ನು 2ನೇ ಅಧ್ಯಾಯ ತೆಗೆದುಕೊಂಡ್ರೆ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಬರ್ತದೆ 2ನೇ ಅಧ್ಯಾಯ. ಅದರಲ್ಲಿ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಕಂಡು ಬರ್ತದೆ. ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳು ಬರ್ತಾವೆ. ಅದೇ ರೀತಿ ರಾಷ್ಟ್ರೀಯ ಆದಾಯದ ಮಹತ್ವ, ರಾಷ್ಟ್ರೀಯ ಆದಾಯದ ಮಾಪನ, ಅದೇ ರೀತಿ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಬರತಕ್ಕಂಥ ತೊಡಕು ಅಥವಾ ತೊಂದರೆಗಳು, ಮತ್ತು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮತ್ತು ಜೀವನದ ಗುಣಮಟ್ಟ, ಹಸಿರು ಒಟ್ಟು, ಸ್ವದೇಶಿ ಉತ್ಪನ್ನ ವಿಧಾನ ಅಥವಾ ಪರಿಸರ ಸಂಬಂಧಿ ದೇಶೀಯ ಉತ್ಪನ್ನಗಳು ಕಂಡು ಬರ್ತವೆ. ಅದೇ ರೀತಿ 4 ವಲಯ ವ್ಯವಸ್ಥೆಯಲ್ಲಿ ಆದಾಯದ ವರ್ತುಲಾಕಾರದ ಪ್ರವಹನ ಕಂಡು ಬರ್ತಕ್ಕಂಥದ್ದು. ಇದು 2ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು. ಅದೇ ರೀತಿ 3ನೇ ಅಧ್ಯಾಯವನ್ನು ತೆಗೆದುಕೊಂಡ್ರೆ ಇಲ್ಲಿ ಏನು ಬರ್ತದೆ ಅಂದ್ರೆ ಸಾಂಪ್ರದಾಯಿಕ ಸಮಗ್ರ ಆರ್ಥಿಕ ಮಾದರಿ ಅಥವಾ ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತ. ಇಲ್ಲಿ ಕ್ಲಾಸಿಕಲ್ ಮೈಕ್ರೋ ಎಕನಾಮಿಕ್ಸ್ ಮಾಡೆಲ್ಸ್ ಅಥವಾ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅಂತ ಬರ್ತದೆ. ಇದು 3ನೇ ಅಧ್ಯಾಯ ಬರ್ತಕ್ಕಂಥದ್ದು. ಇಲ್ಲಿ ಏನೇನು ಬರ್ತದೆ, ಇಲ್ಲಿ ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತದ ವೈಶಿಷ್ಟ್ಯತೆಗಳು ಬರ್ತಾವೆ ಮತ್ತು ಅದರ ಲಕ್ಷಣಗಳಾಗಲಿ ಅದರ ಕಲ್ಪನೆಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಅದರಲ್ಲಿ ಬಿ ಅನ್ನು ತೆಗೆದುಕೊಂಡ್ರೆ ಸಾಂಪ್ರದಾಯಿಕ ಸಿದ್ಧಾಂತದ ಆಧಾರ ಅಥವಾ ತಳಹದಿ ಯಾವ ರೀತಿ ಕಂಡು ಬರ್ತದೆ. ಇಲ್ಲಿ JBC ಅವರ ಮಾರುಕಟ್ಟೆ ನಿಯಮ ಬರ್ತದೆ. ACP ಅವರ ವೇತನ ಮತ್ತು ಬೆಲೆಯನ್ನು ಮೆತೆ ಕಂಡು ಬರ್ತದೆ. ಉಳಿತಾಯ, ಹೂಡಿಕೆ ವಿಶ್ಲೇಷಣೆ, ಅದೇ ರೀತಿ ಸಾಂಪ್ರದಾಯಿಕ ಸಿದ್ಧಾಂತದ ಮೇಲಿನ ಟೀಕೆಗಳು ಕೂಡ ಇಲ್ಲಿ ಕಂಡು ಬರ್ತವೆ. ಇದು ಬರ್ತಕ್ಕಂಥದ್ದು 3ನೇ ಅಧ್ಯಾಯ, ಯಾವ್ದ್ರಿ ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತ. ಇನ್ನು ನಂತರ ಬರ್ತಕ್ಕಂಥದ್ದು 4ನೇ ಅಧ್ಯಾಯ ಏನಂದ್ರೆ ಬರ್ತಕ್ಕಂಥದ್ದು ಯಾವುದಂದ್ರೆ 4ನೇ ಅಧ್ಯಾಯ ಕೇನ್ಸ್ ರವರ ಸಮಗ್ರ ಆರ್ಥಿಕ ಮಾದರಿ, ಕೇನ್ಸ್ ಮೈಕ್ರೋ ಎಕನಾಮಿಕ್ಸ್ ಮಾಡೆಲ್ಸ್ ಅಥವಾ ಕೇನ್ಸ್ ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ ಅಂತ ಬರ್ತದೆ. ಅದರಲ್ಲಿ ಏನು ಕಂಡು ಬರ್ತಾವ ಅಂದ್ರೆ 4ನೇ ಅಧ್ಯಾಯದಲ್ಲಿ ಕೇನ್ಸ್ನ ಆದಾಯ, ಉತ್ಪನ್ನ ಮತ್ತು ಉದ್ಯೋಗ ಸಿದ್ಧಾಂತ, ಅದರ ರೀತಿ ಪರಿಣಾಮಕಾರಿ ಬೇಡಿಕೆ, ಅದರ ರೀತಿ ಉಳಿತಾಯ ಮತ್ತು ಹೂಡಿಕೆ ಮೂಲ ಆದಾಯ ನಿರ್ಧಾರ ಕಂಡು ಬರ್ತದೆ. ಅದರ ರೀತಿ ಕೇನ್ಸ್ನ ವಿಸ್ತೃತ ಮಾದರಿಗಳಾಗಿರ್ಬೋದು, ಅನುಭೋಗ ಕ್ರಿಯೆ ಅಥವಾ ಅನುಭೋಗ ಪ್ರವೃತ್ತಿಗಳ ಬಗ್ಗೆ ಕಂಡು ಬರ್ತದೆ. ಹೂಡಿಕೆ ಕ್ರಿಯೆ ಅಥವಾ ಹೂಡಿಕೆ ಪ್ರವೃತ್ತಿ ಕಂಡು ಬರ್ತದೆ. ಹೂಡಿಕೆ ನಿರ್ಧಾರಗಳು ಬರ್ತಾವೆ. ಅದರ ಕೇನ್ಸ್ನ ಉದ್ಯೋಗ ಸಿದ್ಧಾಂತ ವಿಮರ್ಶೆ ಕಂಡು ಬರ್ತದೆ. ಕೇನ್ಸ್ನ ಸಿದ್ಧಾಂತದ ಪ್ರಾಯೋಗಿಕ ಮಹತ್ವ, ಗುಣಕ ವೇಗೋತ್ಕರ್ಷದ ತತ್ವ ಮತ್ತು ಗುಣಕ ಮತ್ತು ವೇಗೋತ್ಕರ್ಷದ ಸಂಯುಕ್ತ ಕಾರ್ಯಾಚರಣೆ ಕೂಡ ಕಂಡು ಬರ್ತಕ್ಕಂಥ ಇದು 4ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು. ಇನ್ನು 5ನೇ ಅಧ್ಯಾಯ ಬರ್ತದೆ. ಇದರಲ್ಲಿ ಏನು ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣ ಅಥವಾ ಮತ್ತು ಉದ್ಯಮ ಚಕ್ರಗಳು ಕಂಡು ಬರ್ತಕ್ಕಂಥದ್ದು. ಅಂದ್ರೆ ಇನ್ಫ್ಲೇಷನ್, ಡಿಫ್ಲೇಷನ್ ಅಂಡ್ ಬಿಸಿನೆಸ್ ಸೈಕಲ್ಸ್ ಇದು ಬರ್ತಕ್ಕಂಥ 5ನೇ ಅಧ್ಯಾಯ. ಇಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಹಣದುಬ್ಬರ ಅಂದ್ರೆ ಏನು, ಹಣದುಬ್ಬರದ ವಿಧಗಳು, ಹಣದುಬ್ಬರಕ್ಕೆ ಕಾರಣಗಳು, ಹಣದುಬ್ಬರದ ಪರಿಣಾಮ, ಹಣದುಬ್ಬರದ ನಿಯಂತ್ರಣ ಮತ್ತು ಅತಿ ಪ್ರಸರಣ ಅಥವಾ ಕುಗ್ಗು ಪ್ರಸರಣ ಅಥವಾ ಜಲದುಬ್ಬರ, ಫಿಲಿಪ್ಸ್ ರೇಖೆ ಕಂಡು ಬರ್ತಕ್ಕಂಥದ್ದು. ನಂತರ ಇದರಲ್ಲಿ 2ನೇ ಇನ್ನೊಂದು ಬರ್ತಕ್ಕಂಥದ್ದು ಹಣದುಬ್ಬರದ ಅಥವಾ ಕುಗ್ಗು ಪ್ರಸರಣ ಅಂತ ಬರ್ತದೆ. ಹಣದುಬ್ಬರ ವಿರಳತೆ ಅಥವಾ ಕುಗ್ಗು ಪ್ರಸರಣದ ಪರಿಣಾಮಗಳು, ಕುಗ್ಗು ಪ್ರಸರಣ ನಿಯಂತ್ರಣ, ಕುಗ್ಗು ಪ್ರಸರಣದ ಅಂತರ ಕಂಡು ಬರ್ತಕ್ಕಂಥದ್ದು. ಇದರಲ್ಲಿ ಉದ್ಯಮ ಚಕ್ರ ಅಥವಾ ವ್ಯಾಪಾರಿ ಚಕ್ರ ಅಂತ ಕೂಡ ಕರೀತಾರೆ. ಉದ್ಯಮ ಚಕ್ರ, ವ್ಯಾಪಾರಿ ಚಕ್ರ ಅಥವಾ ಆರ್ಥಿಕ ಆವರ್ತದ ಹಂತಗಳು ಅಂತ ಕೂಡ ಕರಿತೀವಿ. ಇದರಲ್ಲಿ ಆರ್ಥಿಕ ಆವರ್ತದ ಲಕ್ಷಣಗಳು ಕಂಡು ಬರ್ತಾವೆ, ಆರ್ಥಿಕ ಆವರ್ತದ ಹಂತಗಳು ಕಂಡು ಬರ್ತಾವೆ, ಆರ್ಥಿಕ ಆವರ್ತದ ಪ್ರಕಾರಗಳು, ಆರ್ಥಿಕ ಆವರ್ತಕ ಕಾರಣಗಳಾಗಿರ್ಬೋದು, ಅದೇ ರೀತಿ ಆರ್ಥಿಕ ಆವರ್ತದ ನಿಯಂತ್ರಣ, ಅದೇ ರೀತಿ ಆರ್ಥಿಕ ಆವರ್ತದ ಸಿದ್ಧಾಂತಗಳು, ಅದೇ ರೀತಿ ಹ್ಯಾಟ್ರೇಸ್ ಸಿದ್ಧಾಂತ, ಅದೇ ರೀತಿ ಒನ್ ಹೆಕ್ ಅಧಿಕ ಬಂಡವಾಳ ಹೂಡಿಕೆ ಸಿದ್ಧಾಂತ, ಕೇನ್ಸ್ನ ಆರ್ಥಿಕ ಆವರ್ತದ ಸಿದ್ಧಾಂತ, ಉದ್ಯಮ ಚಕ್ರಗಳಲ್ಲಿ ಕಾರ್ಡರ್ನ ಮಾದರಿ.
ಇದು ಬರತಕ್ಕಂಥ 5ನೇ ಅಧ್ಯಾಯ. ಇನ್ನು ಇದರಲ್ಲಿ ಕೊನೆಯದಾಗಿ ಬರತಕ್ಕಂಥದ್ದೇ 6ನೇ ಅಧ್ಯಾಯ. ಅದ್ಯಾವ್ದ್ರಿ? ಸಮಗ್ರ ಆರ್ಥಿಕ ನೀತಿ, ಮ್ಯಾಕ್ರೋ ಎಕನಾಮಿಕ್ಸ್ ಪಾಲಿಸೀಸ್ ಅಂತ ಬರ್ತದೆ. ನೀತಿಗಳು ಯಾವ್ದ್ರಿ? ಸಮಗ್ರ ಆರ್ಥಿಕ ನೀತಿಗಳು. ಇದರಲ್ಲಿ ಪೀಠಿಕೆ ಆಗಲಿ ಹಣ ಸಂಬಂಧಿ ನೀತಿ, ಹಣ ಸಂಬಂಧಿ ನೀತಿಯ ವಿಧಗಳು, ಅದರಂತೆ ಹಣ ಸಂಬಂಧಿ ನೀತಿಯ ಗುರಿ ಅಥವಾ ಸೂಚಕಗಳು, ಹಣ ಸಂಬಂಧಿ ನೀತಿಯ ಧ್ಯೇಯೋದ್ದೇಶ ಕಂಡು ಬರ್ತದೆ. ಅದೇ ರೀತಿ ಹಣ ಸಂಬಂಧಿ ನೀತಿಯ ಸಾಧನೆಗಳು, ಹಣ ಸಂಬಂಧಿ ನೀತಿಯ ಮಿತಿಗಳು ಕಂಡು ಬರ್ತಾವೆ. ಇನ್ನು ಕೋಶೀಯ ನೀತಿ ಅಥವಾ ರಾಜ್ಯಕೋಶ ನೀತಿ, ಕೋಶೀಯ ನೀತಿಯ ಧ್ಯೇಯೋದ್ದೇಶಗಳು, ರಾಜ್ಯಕೋಶ ನೀತಿ ಮತ್ತು ಆರ್ಥಿಕ ಅಭಿವೃದ್ಧಿ, ಕೋಶೀಯ ನೀತಿಯ ಪ್ರಾಮುಖ್ಯತೆ, ಅದೇ ರೀತಿ ಕೋಶೀಯ ನೀತಿಯ ಸಾಧನೆಗಳು, ಕೋಶೀಯ ನೀತಿಯ ಮಿತಿಗಳು. ಈ ರೀತಿಯಾಗಿ ಏನು ಬರ್ತದೆ? ಇದು ಬರತಕ್ಕಂಥ ಒಂದು SEP ಸೆಕೆಂಡ್ ಸಮ್, BA ಸೆಕೆಂಡ್ ಸಮ್ SEP ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್ನ ಸಿಲೆಬಸ್. ಅದು ಏನು? ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಗೆ ಒಳಪಟ್ಟಂತೆ ಈ ರೀತಿಯಾಗಿ ಇದು ಏನು ಬರ್ತದೆ? ಪಠ್ಯಕ್ರಮ ಬರ್ತಕ್ಕಂಥದ್ದು. ಯಾವುದು? BA ಸೆಕೆಂಡ್ ಸೆಮ್ SEP ಅಲ್ಲಿ ಬರ್ತಕ್ಕಂಥದ್ದು ಸಮಗ್ರ ಅರ್ಥಶಾಸ್ತ್ರದ ಸಿಲೆಬಸ್ ಅಥವಾ ಪಠ್ಯಕ್ರಮ ಈ ರೀತಿಯಾಗಿ ಕಂಡು ಬರ್ತದೆ ಅಂತ ಹೇಳಿದೆ. ಈ ರೀತಿಯಾಗಿ ಬರತಕ್ಕಂಥ ಪಠ್ಯಕ್ರಮವನ್ನು ನಾನಿಲ್ಲಿ ಒಂದೊಂದಾಗಿ ಅಧ್ಯಯನವನ್ನು ಮುಂದಿನ ಒಂದು ಕ್ಲಾಸ್ಗಳಲ್ಲಿ ಬಿಡಿಸ್ತಾ ಹೋಗ್ತೇನೆ. ಅಲ್ಲಿ ಬರ್ತಕ್ಕಂಥ ಒಂದಿಷ್ಟು ಅಂಶಗಳನ್ನು ವಿವರಿಸ್ತಾ ಹೋಗ್ತೇನೆ. ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು, ಅದರ ಅರ್ಥ ಆಗಿರ್ಬೋದು, ಅದೇ ರೀತಿ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಆಗಿರ್ಬೋದು, ಅಂದ್ರೆ ಪ್ರತಿಯೊಂದು ಅಧ್ಯಾಯವನ್ನು ಕೂಡ ನಾನು ಏನು ಮಾಡ್ತೀನಿ, ಮುಂದಿನ ಅವಧಿಯೊಳಗೆ ನಾನು ಕ್ಲಾಸಸ್ ಮಾಡಿ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತೀನಿ. ಹಾಗಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯಗಳಿಗೆ ಮುಕ್ತಾಯಗೊಳಿಸ್ತೀನಿ. ಇನ್ನು ಮುಂದಿನ ಅವಧಿಯೊಳಗೆ ಈಗಾಗಲೇ ಹೇಳ್ತಿರುತ್ತೆ ಪ್ರತಿಯೊಂದು ಅಧ್ಯಾಯದ ಮೇಲೆ ನಾನಿಲ್ಲಿ ಕ್ಲಾಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು.